ರಕ್ಷಿತಾ ಅವರು ಎಲ್ಲ ಕಡೆ ಮೂಗ್ ತುರುಕ್ತಾರೆ. ರಕ್ಷಿತಾ ಅವ್ರದ್ದು ಫೇಕ್. ಜಗಳ ಆಡ್ತಿದಾರೆ ಅಂತ ಅನ್ಸಲ್ಲ, ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ. 10 ನಿಮಿಷ 15 ನಿಮಿಷ ತುಂಬಾ ಸ್ಪಷ್ಟ ಕನ್ನಡನೇ ಮಾತಾಡಿದ್ಲು. ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ್ಲೇನೆ ಯಾಕೆ ಅದು ಇದು ಏನಕ್ಕೆ ಅದನ್ನ ಇವಳೇನ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾಳ ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬಾ ಫೇಕ್ ಅಂತ ಅನ್ಸಿದೆ. ತುಂಬಾ ಅಲ್ಲಿ ವ್ಯಕ್ತಿಗಳಿದ್ದಾರೆ, ಕೆಲವರು ನಮಗೆ ಸೂಟ್ ಆಗ್ತಾರೆ, ಕೆಲವರು ನಮಗೆ ಸೂಟ್ ಆಗಲ್ಲ, ಅಷ್ಟೇ ಸತ್ಯ. ಅಲ್ಲಿ ನನಗೆ ನ್ಯಾಯ ಕೊಡ್ಬೇಕಿತ್ತು. ನೀವು ಎಂತ ಮಾಡಿದ್ರಿ? ಹಿಂಗ ಮಾಡಿದ್ರಿ. ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೇ ಮಾಡಿದ್ರೆ ನೀವೇ ಇದಕ್ಕೆ ಇದೇ ಆಗ್ತೀರಾ? ನಾನು ಅದೇ ಆಗ್ತೀನಿ. ಇದೆ ನಂಗೇನೆ ಹುಚ್ಚು. ನೀವು ಹೋಗ್ಬಿಟ್ಟು ಇದೇ ತರ ಮಾತಾಡಿ. ನೀವೀಗ ಮಾತಾಡ್ದಂಗು ಹೆಂಗು ನಮ್ಮ ಅರ್ಧ ಎಡಿಟರ್ಸ್ ಬಾಂಬೆಯಿಂದ ಬಂದವ್ರೆ, ನಾರ್ಮಲ್ ಕನ್ನಡನೇ ಅರ್ಥ ಆಗಲ್ಲ. ನೀವು ಈ ಕನ್ನಡ ಮಾತಾಡಿದ್ರೆ ನೀವಲ್ಲಮ್ಮ ನಮ್ ದೇವರೇ ಗತಿ. ಬಟ್ ಒಂದಂತೂ ಸತ್ಯ, ಈ ಮನೆಯಲ್ಲಿ ನಿಮ್ಮೊಟ್ಟಿಗೆ ಸದ್ಯಕ್ಕೆ ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಜಗಳ ಆಗಲ್ಲ. ಯಾಕೆ ಸೈಡ್ ಅಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ತಗೊಳ್ತೀನಿ, ಗ್ಯಾಸ್ ಆನ್ ಮಾಡ್ತೀನಿ, ಕೊಕೊನಟ್ ಆಯಿಲ್ ಹಾಕ್ತೀನಿ, ಸಾಸಿವಿ, ಕರ್ಬೇವು ಸೊಪ್ಪು, ನೀರುಳ್ಳಿ ಹಾಕ್ತೀನಿ, ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಆದ ನಂತರ ನಾನು ಇದೆ ಕೋಳಿ ಉಂಟಲ್ವಾ, ಪೂಂಟಿ ನೀರೆಲ್ಲ ಹೋಗ್ಬೇಕು, ಇದೆ ಹಾಕ್ತೀನಿ. ಆಗ ನಂತರ ಚೆನ್ನಾಗಿ ಕಲಿಸ್ತೀನಿ. ಅದೇ ಸೈಡ್ಗೆ ಇಡೋಣ. ಮತ್ತೊಂದೊಂದು ಪಾತ್ರೆ ತಗೊಳ್ತೀನಿ, ಕೊಕೊನಟ್ ತುರಿತೀನಿ. ತುರಿದ ನಂತರ ಒಂದು ಪಾತ್ರೆದಲ್ಲಿ ಅದೇ ತುರಿದ ಕೊಕೊನಟ್ ಹಾಕಿ ಚೆನ್ನಾಗಿ ಹೀಗೆ ಮಾಡಿ ಫ್ರೈ ಮಾಡ್ತೀನಿ. ಸ್ವಲ್ಪ ಟರ್ಮರಿಕ್, ಹಲಸಿನ ಪೌಡರ್ ಹಾಕ್ತೀನಿ. ಹಲಸಿನ ಪೌಡರ್ ಅಲ್ಲ, ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇದೆಲ್ಲ ಬಿಸಿ ಮಾಡಿದ್ದೀನಿ ಅಲ್ವಾ, ಅದೆಲ್ಲ ಗ್ರೈಂಡ್ ಮಾಡಿದ ನಂತರ ಒಂದು ಪೇಸ್ಟ್ ಆಗುತ್ತೆ. ಕೋಳಿ ಬೇಯಿಸ್ತಾ ಉಂಟು, ಆ ಪೇಸ್ಟ್ಗೆ ನಾನು ಎಲ್ಲ ಚಿಕನ್ ಮೇಲೆ ಹಾಕ್ತೀನಿ. ಸೊ ನೀರ್ ಹಾಕ್ತೀನಿ, ನಾನು ನೀರ್ ಹಾಕಿ ಕುದಿಸ್ತೀನಿ. ಆಯ್ತಲ್ವಾ ಕೋರಿ ಸಾರು? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಜಗಳ ಮಾಡ್ಲಿಕ್ಕೆ ಅರ್ಥ ಆಗ್ಬೇಕಲ್ಲ ಅಲ್ವೇ? ಇಲ್ಲ ಈಗ ನನಗೆ ಗೊತ್ತಿರೋಂಗೆ ಬೈಯೋದು ಅಂದ್ರೆ, ಈಗ ನೀವು ಮಾತಾಡೋ ಕನ್ನಡದಲ್ಲಿ ಬೈಯೋದು ಅಂದ್ರೆ ಹೆಂಗ್ ಬೈತೀರಾ? ಕೋಪ ಬಂದ್ರೆ ನಿಮಗೆ ಕೋಪ ಬರುತ್ತಾ? ಕೋಪ ಬಂದ್ರೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಅದೇ ಇದರಲ್ಲಿ ಗೊತ್ತಾಗುತ್ತೆ. ಟೆನ್ಷನ್ ಮಾಡ್ಕೊಂಬಿಡಿ, ಒಳಗಡೆ ತುಂಬಾ ಒಳ್ಳೆಯವರಿದ್ದಾರೆ, ಏನು ನಿಮ್ಮೊಟ್ಟಿಗೆ ಜಗಳಕ್ಕೆ ಬರಲ್ಲ. ಅಲ್ಲೊಬ್ರು ಇದಾರೆ, ತುಂಬಾ ಇಷ್ಟ ಆಗತ್ತೆ ನಿಮ್ಗೆ, ಹೋಗಿ ಆಲ್ಮೋಸ್ಟ್ ನಿಮ್ಮ ಐಟ ಇದಾರೆ. ಖುಷಿ ಇದೆಯಾ ಹೋಗ್ತಾ ಇರೋದು? ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ದಿವಾಲಿಗೆ ಫುಲ್ಜೋಡಿ. ಚಲೋ, ನಿಮ್ ಮೊದಲನೇ ದಿನ ಹೊರಗಡೆ ಹೋದಂತ ರಕ್ಷಿತಾ ಬ್ಯಾಕ್ ಆನ್ ಸ್ಟೇಜ್. ಇದೇನು ನಿಮ್ ಉಡುಪಿ ಅನ್ಕೊಂಡ್ರಾ? ಬರೋದು ಹೋಗೋದು ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಬಿಟ್ಟು ಬಿಡ್ತೀವಿ ಒಳಗೆ. ಏನು ಮಾಡುತ್ತೀರಿ ಹೋಗಿ? ಪ್ರಾಪರ್ ರೀಸನ್ ಕೇಳ್ತೀನಿ. ಹೋಗುವಾಗ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ರು, ಬಟ್ ಯಾರು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬಂದಿಲ್ಲ. ನೋಡಿ ಸರ್, ಅವರಿಗೆ ಗೊತ್ತಿಲ್ಲ ನಾನು ಹೆಂಗ ಆಡ್ತೀನಿ. ಅವರು ಜಸ್ಟ್ ಕವರ್ ನೋಡಿ ಜಡ್ಜ್ ಮಾಡಿದ್ರು. ಮೇ ಬಿ ನನ್ಗೆ ಯೋಗ್ಯ ಉಂಟು. ಆಲ್ ದಿ ಬೆಸ್ಟ್. ಗಿಲಿಗೆ ನೀವಂದ್ರೆ ತುಂಬಾ ಇಷ್ಟ, ಬಟ್ ನನಗೆ ಗಿಲಿ ಅಂದ್ರೆ ತುಂಬಾ ಇಷ್ಟ. ನಮ್ಮ ಬಿಗ್ ಬಾಸ್ ಪ್ರೋಗ್ರಾಮ್ ನ ಒಂಚೂರು ಪ್ರಮೋಟ್ ಮಾಡ್ಕೊಡಿ ನಿಮ್ ಯೂಟ್ಯೂಬ್ ಅಲ್ಲಿ ಅಂತ. ಏನ್ ಮಾಡ್ತೀರಾ? ಪ್ರಮೋಟ್ ಮಾಡ್ತೀನಿ. ಕರೆಕ್ಟಾ? ಪ್ರಮೋಟ್ ಮಾಡ್ತೀರಾ? ಹೆಂಗೆ? ರೀಸನ್ಸ್ ತುಂಬಾ ಉಂಟು, ಬಟ್ ರೀಸನ್ಸ್ ಹೇಳಲಿಕ್ಕೆ ಅದೇ ಇಲ್ಲ. ಬಿಗ್ ಬಾಸ್ ನಿಮಗೆ ಗೊತ್ತಿತ್ತಾ ಅದೇ ಇಲ್ಲ ಅಂತ? ಉಂಟು, ಪ್ರಮೋಟ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಹತ್ರ ಇರೋದು ಇನ್ನೊಬ್ಬರ ಹತ್ರ ಇಲ್ಲ, ಇದು ಅರ್ಥ ಆಯ್ತು. ಕೆಲವರಲ್ಲಿ ಇಮೋಷನ್ಸ್, ಕೆಲವರಲ್ಲಿ ಮೋಷನ್ಸ್. ಹೌದು, ಒಂದು ಜನಲ್ಲಿ ಎಂತ ಉಂಟು ಅವರ ಹತ್ರ ಇಲ್ಲ. ಇದ ನನಗೆ ಗೊತ್ತಿರಲಿಲ್ಲ ನೋಡಿ.
ಈಗ ಸತೀಶ್ ತರ ಇರೋದು ಏನು ಕಾಕ್ರೋಚ್ ಹತ್ರ ಇಲ್ಲ. ಸತೀಶ್ ಹತ್ರ ಇರೋದು ಕಾಕ್ರೋಚ್ ಹತ್ರ ಇಲ್ಲ. ಏನು ಮೇ ಬಿ ಎಲ್ಲರ ಜೊತೆಗೆ ಒಂದ್ ಸೇಮ್ ಇರ್ಬೋದು, ಹ? ಬಟ್ ಅಂದ್ರೆ 2 ಸೇಮ್ ಇರ್ಬೋದು, 2 3 ಒಂದೊಂದು ಯೂನಿಕ್ ಪರ್ಸನಾಲಿಟಿ ಉಂಟು ಹಂಗೆ. ಹ? ಬಟ್ ಅಂದ್ರೆ ಏನಾಕೋದು? ತಾರೈ, ಕೆಂಪು ಹುಂಚಿ, ಕೆಂಪು? ಹನಿಸಿನ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತಲ್ವಾ ಅದೇ. ರಸ. ಯಾವ ರಸ? ಇವತ್ತೆ ಮೀನ್ದು ಬೇಕಾ? ನಿಮ್ ಅಡಿಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವ್ರು ಯಾರು? ಯಾರು ಇಲ್ಲ, ಬಟ್ ಯಾಕೆಂದ್ರೆ ನನ್ಗೆ ನನ್ನ ಹಾಗೆ ಯಾರು ಸಿಕ್ಲಿಲ್ಲ. ಹಾಗೆ ಅಂದ್ರೆ ನಿಂತರ ಲೈವ್ ಹೆಂಗಿರ್ಬೇಕು ಹುಡುಗ? ಹಳ್ಳಿ ಹುಡುಗ, ತೋಟ ಇರ್ಬೇಕು, ಅವರು ಫಾರ್ಮಿಂಗ್ ಮಾಡ್ಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡಬಹುದಲ್ವಾ. ರೈತನ್ ಲವ್ ಮಾಡ್ಬೇಕು ಅಂತ ನೀನು. ನನ್ನ ಅಮ್ಮ ಅಪ್ಪ ಇದಾರಲ್ವಾ, ಅವರು ಹೇಗಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ. ನಾನೇ ಫಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಸೋಷಿಯಲ್ ಮೀಡಿಯಾ ಒಂದು ಪರ್ಸನ್. ಓಕೆ, ಮದ್ವೆ ಆದ ನಂತರ ನನ್ಗೆ ಆಕ್ಚುಲಿ ಇದೇ ಲೈಫ್ ಬೇಕು. ನನ್ಗೆ ಎಂತ ಬೇಕಲ್ವಾ, ವ್ಲಾಗಿಂಗ್, ಒಂದು ಅದಕ್ಕೆ ಸಪೋರ್ಟ್ ಮಾಡೋ ಹುಡುಗ ಬೇಕು. ಮದುವೆ ಆದ್ಮೇಲೆ ಬೇಡ ಅಂದ್ರೆ ಬೇಡ ಅಂದ್ರೆ ಅವರು ಬೇಡ ಅನ್ಲಿ, ನೋ ಪ್ರಾಬ್ಲಮ್. ಬಟ್ ನಾನು ಮಾಡ್ತೀನಿ. ಅವರಿಗೆ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಅಲ್ಲ, ಎಲ್ಲಿಗೆ ಹೋಗ್ತಾರೆ? ಅಷ್ಟೇ ಬಿಟ್ಟೋಗೋ, ಅಷ್ಟೇ ಹೋಯ್ತಾ ಇರ್ಬೇಕು. ನಾನು ಬ್ಲಾಗೇ ಮಾಡ್ತೀನಿ. ಕರಿತಾರ ನೋಡವ, ದೊಡ್ಡವ ಚಿಕ್ಕವ ಇಬ್ರು. ಆ ಕಡೆ ಇರೋ ದೊಡ್ಡವ, ಈ ಕಡೆ ಇರೋ ಚಿಕ್ಕವ ಕರಿತಾರ ನೋಡವ. ತಾತ ದೊಡ್ಡವ ಚಿಕ್ಕವದಿರು ಎಲ್ಲೋಗಿದ್ರು ನೆನ ಬಂದ ಕೇಳು. ಓ, ಇಷ್ಟ ದಿನ ನೀನೇ ಇದೆಯಾ? 2 ದಿನದಿಂದ ನೀನ್ ಇರೋದಷ್ಟೇ. ನೀನೊಂಥರ ಗೆಸ್ಟ್ ಅಪಿಯರೆನ್ಸ್ ನೀನು. ಗಲಾಟೆ Last ಮಾಡ್ರೆ minute ಕೆಂಡ ಅಜ್ಜಿ, ಆದಾಗ ಅಜ್ಜಿ, ಅಜ್ಜಿ ಅನ್ಕೊಂಡು ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ. ಅವಾಗಿರ್ಲ್ವ ಮಾರ್ನಿಂಗ್ ಅವಾಗಿರ್ಲ್ವ ದೊಡ್ಡವ ಈಗ ಪಾಪ ಅಂತ ಕರಿತಾರ ಮಾತಾಡ. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ರೆ ರಕ್ಷಿತಾ, ಚಿನಿ. ನಮ್ ಕಡೆ ಒಂದ್ ಇದು ಹೇಳ್ತಿದ್ದೋ ಚಿಕ್ಕ ವಯಸ್ಸಲ್ಲಿ, ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವು ಮಾಡಿದ ತಪ್ಪು. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ರೆ ರಕ್ಷಿತಾ. ನೀನ್ ಮಾಡಿದ್ದು, ನೀನ್ ಬುದ್ಧಿವಂತ. ಅದೇ ಹೇಳ್ತಿರೋದು. ನೀನ್ ಚೆನ್ನಾಗ ಸೊಪ್ಪುಗೆ ಬೇಳೆ ಹಾಕಿ ಬೇಯಿಸ್ಕೊಂಡು ತಿಂದ್ಬಿಟ್ಟೆ. ಒಗ್ಗರಣೆ ಆಗ್ತಾವನಷ್ಟೇ. ಸೀರಿಯಲ್ ಅಲ್ಲಿ ಮೇಡಮ್ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು ಜಾಸ್ತಿ ನೆಗೆಟಿವ್ ರೋಲ್ ಮಾಡ್ತೀರಾ ಅನ್ಸುತ್ತೆ ಅಲ್ವಾ?